ನಮಸ್ಕಾರ. ನಾನು ಈ ದಿನ ರಾಗಿ ರೊಟ್ಟಿ ಅಥವಾ ತಾಳಿಪಟ್ಟು ಮಾಡಿ ತೋರಿಸ್ತೀನಿ. ಈ ರಾಗಿ ಹಿಟ್ಟನ್ನ ಉಪಯೋಗಿಸಿ ರೊಟ್ಟಿ ಮಾಡಿದರೆ ಸ್ವಲ್ಪ ಒರಟು ಬರುತ್ತೆ, ಅಷ್ಟು ಮೃದು ಬರಲ್ಲ. ಅದಕ್ಕೆ ಪೇಣಿ ರವೆ ಮತ್ತು ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿ ಸೇರಿಸಿದಾಗ ಬಹಳ ಚೆನ್ನಾಗಿರುತ್ತೆ, ತುಂಬ ಟೇಸ್ಟು, ಮೃದುನೂ ಬರುತ್ತೆ. ಈಗ ರುಚಿಯಾದ ರಾಗಿ ರೊಟ್ಟಿ ಮಾಡೋದು ಹೇಗೆ ಅಂತ ವಿಡಿಯೋ ಮೂಲಕ ನೋಡ್ತಾ ಹೋಗೋಣ. ನಾನಿಲ್ಲಿ 2 ಲೋಟ ರಾಗಿ ಹಿಟ್ಟು ಇಟ್ಕೊಂಡಿದ್ದೀನಿ. ಅದಕ್ಕೆ 1/4 ಲೋಟದಷ್ಟು ಪೇಣಿ ರವೆ, 1/4 ಲೋಟದಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ. ರಾಗಿ ಹಿಟ್ಟಿಗೆ ತರಕಾರಿ ಹಾಕಿದರೆ ರೊಟ್ಟಿ ತುಂಬ ಟೇಸ್ಟ್ ಬರುತ್ತೆ. 2 ಕ್ಯಾರೆಟು ತುರಿ ಇಟ್ಕೊಂಡಿದ್ದೀನಿ, 2 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, 1 ಮುಷ್ಟಿ ಕೊತ್ತಂಬರಿ ಸೊಪ್ಪು, ಹಾಗೆ 4 ಸ್ಪೂನ್ ಕಾಯಿ ಹೂವಿದೆ, 1 ಮುಷ್ಟಿ ಕರಿಬೇವನ್ನು ನಾನು ಮಿಕ್ಸಿಗೆ ಹಾಕಿ ಹಾಗೆ ಡ್ರೈ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಹಾಕೋಣ. ಒಲೆ ಮೇಲೆ ಬಾಣಲೆ ಇಟ್ಟಿದ್ದೀನಿ, 2 ಸ್ಪೂನು ಗೋಲ್ಡ್ ವಿನ್ನರ್ ಹಾಕಿದ್ದೀನಿ. ಈಗ ನಾನು 1 ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ತೀನಿ. ಜೀರಿಗೆ ಯಾವಾಗಲೂ ರೊಟ್ಟಿಗೆ ತುಂಬ ಪರಿಮಳ ಮತ್ತು ರುಚಿ ಕೊಡುತ್ತೆ. ಹಸಿಮೆಣಸು ಸಣ್ಣ ಹೆಚ್ಚು ಹಾಕ್ಬೋದು ಅಥವಾ ಅಚ್ಚ ಖಾರ ಪುಡಿನಾದರೂ ಹಾಕ್ಬೋದು. ನಾನಿಲ್ಲಿ ಜೀರಿಗೆ ಮೆಣಸಿನ್ಕಾಯಿ ಪೌಡ್ರು 1/4 ಚಮಚದಷ್ಟು ಹಾಕ್ತೀನಿ. ಈಗ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕೋಣ. ಅದ್ರ ಜೊತೆಗೆ ಕ್ಯಾರೆಟು ಹಾಗೆ ಕೊತ್ತಂಬರಿ ಸೊಪ್ಪು, ಕರಿಬೇವು ಎಲ್ಲ ಹಾಕಿದ್ದೀನಿ. ಒಂದು ಸರಿ ಒಗ್ಗರಣೆ ಜೊತೆ ಮಿಕ್ಸ್ ಮಾಡಿ ಸ್ವಲ್ಪ ಚೆನ್ನಾಗಿ ಬಾಡಿಸ್ಬೇಕು, ಆವಾಗ ರೊಟ್ಟಿ ಇನ್ನೂ ರುಚಿ ಬರುತ್ತೆ. ಈಗ ರುಚಿಗಾಗಷ್ಟು ಉಪ್ಪು ಹಾಕೋಣ. ಈಗ ಒಗ್ಗರಣೆ ಜೊತೆ ಈ ತರಕಾರಿನ ಸ್ವಲ್ಪ ಚೆನ್ನಾಗಿ ಹುರಿಯೋಣ. ಹಸಿ ತರಕಾರಿಗಿಂತ ಹೀಗೆ ಹುರಿದು ಹಾಕಿದರೆ ರುಚಿ ಜಾಸ್ತಿ. ಈಗ ತುರಿದಿಟ್ಕೊಂಡಿರೋ ಕಾಯಿ ಹೂವನ್ನು ಹಾಕೋಣ, ಸ್ವಲ್ಪ ಮಿಕ್ಸ್ ಮಾಡೋಣ. ನಾನಿಲ್ಲಿ ನೀರು ಹಾಕ್ತೀನಿ. ಈಗ ಒಗ್ಗರಣೆಗೆ 1 ಅಳತೆ ರಾಗಿ ಹಿಟ್ಟಿಗೆ 2/4 ನೀರು ಹಿಡಿಯುತ್ತೆ. ಈಗ ನೀರನ್ನು ಸ್ವಲ್ಪ ಚೆನ್ನಾಗಿ ಕುದಿಸೋಣ. ನೀರು ಕೊತ ಅಂತ ಕುದೀತಾ ಬರಬೇಕು, ಆವಾಗ ಹಿಟ್ಟು ಹಾಕಿದರೆ ಮಾತ್ರ ರೊಟ್ಟಿ ಚೆನ್ನಾಗಿ ಬರುತ್ತೆ. ಹಿಟ್ಟು ಹಾಕೋಣ. ಈಗ ಗ್ಯಾಸ್ ಆಫ್ ಮಾಡೋಣ. ಕುದೀತಾ ಇರೋ ನೀರಿದೆಯಲ್ಲ, ಆ ಬಿಸಿಲೇ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಿ ಬೆಂದ ಹಾಗೆ ಆಗಬೇಕು. ಇಲ್ಲ ಅಂದರೆ ರಾಗಿ ರೊಟ್ಟಿ ಚೆನ್ನಾಗಿ ಬರಲ್ಲ. ಈಗ ಮುಚ್ಚೋಣ. ನೋಡಿ, ಹಸಿ ಹಿಟ್ಟು ಎಲ್ಲೂ ಕಾಣಲ್ಲ, ಚೆನ್ನಾಗಿ ಬೆಂದಿದೆ. ನೀರಿನ ಅಳತೆ ಸರಿಯಾಗಿದೆ ನೋಡಿ. ಈಗ ಹಿಟ್ಟು ಮುಟ್ಟಿದರೆ ಕೈಗೆ ಅಂಟಲ್ಲ, ಚೆನ್ನಾಗಿ ಬೆಂದಿದೆ. ಹಿಟ್ಟನ್ನು ಚೆನ್ನಾಗಿ ಕಲಸಿದ್ದೀನಿ. ಈಗ ಸ್ವಲ್ಪ ಎಣ್ಣೆ ಮುಟ್ಟಿ ಉಂಡೆನ ತುಂಬ ಚೆನ್ನಾಗಿ ನಾದೋಣ, ಆವಾಗ ರೊಟ್ಟಿ ತಟ್ಟಕ್ಕೆ ಚೆನ್ನಾಗಿ ಬರುತ್ತೆ. ರೊಟ್ಟಿ ಮಾಡಬೇಕಾದ್ರೆ ಉಂಡೆ ಇಷ್ಟು ಸ್ಮೂತಾಗಿರಬೇಕು. ಈಗ ತಟ್ಟಕ್ಕೆ ಶುರು ಮಾಡೋಣ. ರೊಟ್ಟಿ ತಟ್ಟಕ್ಕೆ ನಾನು ಪ್ಲಾಸ್ಟಿಕ್ ಇಟ್ಕೊಂಡಿದ್ದೀನಿ, ಎಣ್ಣೆ ಸವರಿದ್ದೀನಿ. ಈಗ ಮೊದಲೇ ಉಂಡೆ ಮಾಡಿದ್ದೀನಲ್ಲ, ತಗೊಂಡು ಈಗ ತಟ್ಟಕ್ಕೆ ಶುರು ಮಾಡೋಣ. ಬಹಳ ಚೆನ್ನಾಗಿ ತಟ್ಟಕ್ಕೆ ಬರುತ್ತೆ ಈ ಥರ ಹಿಟ್ಟು ಮಿಕ್ಸ್ ಮಾಡೋದ್ರಿಂದ. ಸ್ವಲ್ಪನೂ ಹರಿಯೋಲ್ಲ, ಎಷ್ಟು ತೆಳು ಬೇಕಾದರೂ ನೀವು ತಟ್ಬೋದು. ಮಧ್ಯ ಸ್ವಲ್ಪ ಎಣ್ಣೆ ಮುಟ್ಕೊಂಡು ಬೆರಳಲ್ಲಿ ತಟ್ಟಿ ಲಾಸ್ಟಿಗೆ ಹಸ್ತದಲ್ಲಿ ತಟ್ಬಿಡಬೇಕು, ಆವಾಗ ಚೆನ್ನಾಗಿ ಶೇಪ್ ಬಂದುಬಿಡುತ್ತೆ. ಈಗ ರೊಟ್ಟಿ ತಟ್ಟಾಯಿತು. 5 ಕಣ್ಣುಗಳನ್ನು ಮಾಡೋಣ. ಕಾವಲಿ ಮೇಲೆ ರೊಟ್ಟಿ ಹಾಕಿದಾಗ ಹೀಗೆ ಎಣ್ಣೆ ಹಾಕಿದರೆ ಚೆನ್ನಾಗಿ ಬೇಯುತ್ತೆ. ಒಲೆ ಮೇಲೆ ಕಬ್ಬಿಣದ ಕಾವಲಿ ಇಟ್ಟಿದ್ದೀನಿ, ಚೆನ್ನಾಗಿ ಕಾದಿದೆ, ಎಣ್ಣೆ ಹಚ್ಚಿದ್ದೀನಿ. ಈಗ ಪ್ಲಾಸ್ಟಿಕ್ ಸಮೇತ ರೊಟ್ಟಿ ಹಾಕೋಣ. ನೋಡಿ, ಪ್ಲಾಸ್ಟಿಕ್ ಎಷ್ಟು ಚೆನ್ನಾಗಿ ತೆಗಿಯೋಕ್ಕೆ ಬರುತ್ತೆ ಅಂತ. ಈಗ ಎಣ್ಣೆ ಹಾಕೋಣ, ಹಾಗೆ ಮುಚ್ಚೋಣ. ತುಂಬ ಚೆನ್ನಾಗಿ ಬೇಯುತ್ತೆ ಈಗ ಮುಚ್ಚಿದರೆ. ಈಗ ಮುಚ್ಚಿ ತೆಗಿಯೋಣ. ತೆಗೆದ ತಕ್ಷಣ ಒಂದು 2 ನಿಮಿಷ ಹಾಗೆ ಬಿಡಬೇಕು, ಅದು ಸ್ವಲ್ಪ ಡ್ರೈ ಆಗಬೇಕು. ಹಾಗೆ ಸಟ್ಕದಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಬಿಡಿಸೋಣ. ಈಗ ಮೊಗ್ಚ ಹಾಕೋಣ. ನಿಮಗೆ ರೋಸ್ಟ್ ಬೇಕಂದರೆ ಸ್ವಲ್ಪ ಜಾಸ್ತಿ ಬೇಯಿಸಿ ಸಣ್ಣ ಉರಿ ಇಟ್ಬಿಡಿ. ನಾನು ಇಲ್ಲಿ ಜಾಸ್ತಿ ಬೇಯಿಸಲ್ಲ, ಸ್ವಲ್ಪ ಮೃದುವಾಗಿರಬೇಕಾದ್ರೆ ತೆಗಿತೀನಿ. ತಣ್ಣಗಾದ್ಮೇಲೆ ಸಹಿತ ಈ ರೊಟ್ಟಿ ತಿನ್ನೋಕ್ಕೆ
ಅಷ್ಟು ಟೇಸ್ಟ್ ಬರುತ್ತೆ, ಅಷ್ಟು ಮೃದುವಾಗಿಯೂ ಇರುತ್ತೆ. ಈಗ ರೊಟ್ಟಿ ಬೆಂದಾಯಿತು, ತೆಗೆಯೋಣ. ಈಗ ರಾಗಿ ರೊಟ್ಟಿ ಪ್ಲೇಟಿಗೆ ಹಾಕಿದ್ದೀನಿ. ಇದಕ್ಕೆ ನಂಚ್ಕೊಳ್ಳೋಕ್ಕೆ ಚಟ್ನಿ ಪುಡಿ, ಅದ್ರ ಜೊತೆಗೆ ಗಟ್ಟಿ ಮೊಸರು ಇಟ್ಟಿದ್ದೀನಿ. ಹಾಗೆ ಹಸಿ ಶುಂಠಿ ಚಟ್ನಿ ಮತ್ತು 1 ಸ್ಪೂನು ತುಪ್ಪ ಇಟ್ಟಿದ್ದೀನಿ. ಈ ಹಸಿ ಶುಂಠಿ ಚಟ್ನಿ ತುಂಬ ಟೇಸ್ಟ್ ಇರುತ್ತೆ. ದೋಸೆ, ರೊಟ್ಟಿ, ಚಪಾತಿ ಎಲ್ಲದಕ್ಕೂ ಬಹಳ ರುಚಿ ನಂಚ್ಕೊಳ್ಳೋಕ್ಕೆ. ಈ ಚಟ್ನಿ ಹಣ್ಣುಮೆಣಸಿನ ಚಟ್ನಿ ಅಷ್ಟೇ ತುಂಬ ಟೇಸ್ಟ್ ಇರುತ್ತೆ. ಇದನ್ನು ಮಾಡಿಟ್ಕೊಂಡು ಫ್ರಿಜ್ಜಲ್ಲಿಟ್ಟರೆ ತುಂಬ ದಿವಸದವರೆಗೆ ಉಪಯೋಗಿಸ್ಬೋದು. ನೋಡಿದ್ರಲ್ಲ ರುಚಿಯಾದ ರಾಗಿ ರೊಟ್ಟಿ ಮಾಡೋದು ಹೇಗೆ ಅಂತ. ನೀವು ಸಹ ಒಮ್ಮೆ ಟ್ರೈ ಮಾಡಿ ಇದರ ರುಚಿಯನ್ನು ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.